ಸ್ನೇಹಿತರೆ, ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ SSP ಯಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಲಾಸ್ಟ್ ಡೇಟ್ ಯಾವುದು ಅಂತ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಇಲ್ಲಿ ಚೆಕ್ ಮಾಡಿದಾಗ ಇಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ 31/10/2025 ಅಂದರೆ ಇನ್ನೊಂದು ತಿಂಗಳು ಟೈಮ್ ಇದೆ. ಹಾಗೆಯೇ ಆರ್ಯವೈಶ್ಯ ಮತ್ತು ತಾಂತ್ರಿಕ ಶಿಕ್ಷಣ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮಂಡಳಿ ಅಲ್ಪಸಂಖ್ಯಾತರ ಕಲ್ಯಾಣ ಮಂಡಳಿಯ ಅಪ್ಲಿಕೇಶನ್ ಹಾಕೋರಿಗೆ ಲಾಸ್ಟ್ ಡೇಟು ಯಾವುದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿ ನೀವು ನೋಡ್ಬೋದು. ಈ ಒಂದು ವಿಡಿಯೋದಲ್ಲಿ ನೀವೇ ಖುದ್ದಾಗಿ ನೀವು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಾಗಿದ್ದರೆ SSPಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ನೀವು SSP ಪೋರ್ಟಲ್ ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವೇನಾದರೂ ಡಿಗ್ರಿ ಸ್ಟೂಡೆಂಟ್ಗಳಾಗಿದ್ದರೆ ನಿಮ್ಮ ಬಳಿ ಆಲ್ರೆಡಿ SSP ID ಇರುತ್ತೆ. ಕಳೆದ ಬಾರಿ ನೀವು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಆ ಅಪ್ಲಿಕೇಶನ್ ನಂಬರ್ ಎಲ್ಲ ಇರುತ್ತೆ SSP ID. ನೀವು PUC ವಿದ್ಯಾರ್ಥಿಗಳಾಗಿದ್ದರೆ ಇಲ್ಲಿ ಖಾತೆ ಸೂಚಿಸ್ಕೊಳ್ಳೋಕ್ಕೆ ಈ ಕಾಲಮ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ವಿದ್ಯಾರ್ಥಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತ ಕಾಲಮ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ SSP ID ನಂಬರ್ ಇಲ್ಲಿ ಶೋ ಆಗ್ತದೆ. ಜೊತೆಗೆ ನಿಮ್ಮ ಸ್ಕಾಲರ್ಶಿಪ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಆ ಫೋನ್ ನಂಬರ್ನ ಕೊನೆಯ 4 ಅಂಕೆಗಳು ಕೂಡ ಅಲ್ಲಿ ಶೋ ಆಗುತ್ತೆ. ನೀವು ಮುಂದೆ ಅದು ಫಾರ್ಗೆಟ್ ಪಾಸ್ವರ್ಡ್ ಮಾಡಿ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಆ ಫೋನ್ ನಂಬರ್ ನೀವು ಇಟ್ಕೊಂಡಿರಲೇಬೇಕಾಗ್ತದೆ. ಈಗ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಶೋ ಆಗಿದ ನಂತರ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ನೆಸಸರಿ ಇಲ್ಲ ಅಂತ ಹೇಳಿ ಕೆಳಗಡೆ ನೋ ನೀಡ್ ಟು ರಿಜಿಸ್ಟರ್ಡ್ ಅಗೇನ್ ಅಂತ ಕೊಟ್ಟಿದ್ದಾರೆ. ನೀವು ಓಕೆ ಅಂತ ಮಾಡಿ ಮೇನ್ ಪೇಜ್ಗೆ ಬನ್ನಿ. ಇಲ್ಲಿ ನೀವು 2025-26ನೇ ಸಾಲಿನ PUC ಮತ್ತು ಡಿಗ್ರಿ ಸ್ಟೂಡೆಂಟ್ಗಳಾಗಿದ್ದರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಅಂತ ನೋಡಿ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ನಿಮ್ಮ SSP ID, ನಿಮ್ಮ ಪಾಸ್ವರ್ಡು ಮತ್ತು ನಿಮ್ಮದು ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ನೀವು ಸ್ಟೂಡೆಂಟ್ ಲಾಗಿನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಒಂದು ವೇಳೆ ನಾನು ಈಗ ತೋರಿಸ್ನಲ್ಲ ಆ ರೀತಿ ನಿಮ್ಮದು ಬರೀ SSP ID ಇರುತ್ತೆ, ನಿಮಗೆ ಪಾಸ್ವರ್ಡ್ ಇರಲ್ಲ ಅಂತವ್ರು ಇಲ್ಲಿ ಕೆಳಗಡೆ ಬಂದು ಫರ್ಗೆಟ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ ನೋಡಿ, ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ಸ್ಟೂಡೆಂಟ್ ಲಾಗಿನ್ ಅಂತ ಇದೆ, ಅಲ್ಲಿ ನಿಮ್ಮ SSP ID ನಂಬರ್ನ ಹಾಕಿ ಕೆಳಗಡೆ ಕ್ರಿಯೇಟ್ ಪಾಸ್ವರ್ಡ್ ಅಂತ ಇದೆ ನೋಡಿ, ಅಲ್ಲಿ ನೀವು ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ 2 ಕಾಲಮ್ ಇರುತ್ತೆ. 2 ಕೂಡ ಒಂದೇ ರೀತಿ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಂತ ಮಾಡಿ. ಈಗ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, OTP ಹಾಕಿ ಚೇಂಜ್ ಪಾಸ್ವರ್ಡ್ ಅಂತ ನೀವು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಪಾಸ್ವರ್ಡ್ ಸಕ್ಸಸ್ಫುಲ್ ಆಗಿ ಚೇಂಜ್ ಆಗುತ್ತೆ. ಈಗ ಮೊದಲನೇ ಪೇಜ್ಗೆ ಬರಬೇಕಾಗುತ್ತೆ. ಮೇನ್ ಪೇಜ್ಗೆ ಬಂದು ಅಲ್ಲಿ ನಿಮ್ಮ SSP ID ಹಾಗೆ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಹಾಗೆಯೇ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸ ಅದಷ್ಟನ್ನು ಹಾಕಿ ಕೆಳಗಡೆ ಸ್ಟೂಡೆಂಟ್ ಲಾಗಿನ್ ಅಂತ ಕಾಣ್ತಾ ಇದೆ ನೋಡಿ, ಆ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ SSP ಆಗಿ ಈ ರೀತಿ ಲಾಗಿನ್ ಆಗುತ್ತೆ. ನೀವು ಇಲ್ಲಿ ಅಪ್ಲೈ ಮಾಡೋ ಕಾಲಮ್ ಕೂಡ ಎಲ್ಲ ಓಪನ್ ಆಗ್ತದೆ. ಮೊದಲಿಗೆ ನೀವು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ 5 ಸ್ಟೆಪ್ಗಳು ಬರುತ್ತೆ. ನಾನು ಎಲ್ಲ ಸ್ಟೆಪ್ಗಳನ್ನು ಕೂಡ ಫಿಲ್ ಮಾಡಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನೀವು ಫಸ್ಟ್ ಅಂತ ಇದೆ ನೋಡಿ, ಸ್ಟೆಪ್ ನಂಬರ್ 1 ಅಂತ ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ನೀವು PUC ವಿದ್ಯಾರ್ಥಿಗಳಾಗಿದ್ರೆ ಇಲ್ಲಿ SLC ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗುತ್ತೆ. ನೀವು ಡಿಗ್ರಿ ಸ್ಟೂಡೆಂಟ್ ಆಗಿದ್ಕೊಂಡು ಆಲ್ರೆಡಿ ನೀವು ಅಪ್ಲೈ ಮಾಡಿದ್ರಿ ಅಂದ್ರೆ ನೀವು ಕೇವಲ ರಿನ್ಯೂವಲ್ ಮಾಡ್ಕೊತಿದ್ದೀನಿ ಅಂದ್ರೆ ನೀವು ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲ ಡಾಟಾನು ಕೂಡ ಅಲ್ಲೇ ಇರುತ್ತೆ. ಇಲ್ಲಿ ಕೆಳಗಡೆ ಸಿಂಪಲ್ ಆಗಿ ಮೇಲೆ ಪ್ರದರ್ಶಿಸಲಾದ ವಿವರ ಸರಿಯಾಗಿದೆ ಅಂತ ಕೇಳುತ್ತೆ, ಅದನ್ನ ಎಸ್ ಅಂತ ಮಾಡಿ ಸೇವ್ ಟು ಪ್ರೊಸೀಡ್ ಅಂತ ಮಾಡ್ತು ಅಂದ್ರೆ ಈಗ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಬರುತ್ತೆ. ನೀವು ಸಿಂಪಲ್ ಆಗಿ ಇಷ್ಟೇ ಮಾಡಬೇಕು. ನೀವೇನಾದ್ರೂ ಫ್ರೆಶರ್ಸ್ ಆಗಿದ್ರೆ ಮಾತ್ರ ನೀವು ಎಲ್ಲನೂ ಕೂಡ ಫಿಲ್ ಅಪ್ ಮಾಡಬೇಕಾಗುತ್ತೆ. ಹಾಗೆಯೇ ನೀವು PUC ವಿದ್ಯಾರ್ಥಿಗಳಾಗಿದ್ರೆ ಇಲ್ಲಿ ನಿಮ್ಮ ಕ್ಯಾಸ್ಟ್ನ RD ನಂಬರ್ಗಳನ್ನ ಹಾಕಬೇಕಾಗುತ್ತೆ. ನೀವು ಡಿಗ್ರಿ ಸ್ಟೂಡೆಂಟ್ಗಳಾಗಿದ್ದು ಆಲ್ರೆಡಿ ಫಸ್ಟ್ ಇಯರ್ಗೆ ಅಪ್ಲೈ ಮಾಡಿದ್ರಿ ಮತ್ತು ಎಲ್ಲ PUCಗೆ ಅಪ್ಲೈ ಮಾಡಿದ್ರಿ ಅಂದರೆ ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಆಲ್ರೆಡಿ ಅಲ್ಲೇ ಫಿಲ್ ಆಗಿರುತ್ತೆ. ನೀವು ಇಲ್ಲಿ ಕೆಳಗಡೆ ಸೇವ್ ಮಾಡಬೇಕಷ್ಟೇ. ಈ ರೀತಿ ಒಂದು ಪಾಪಪ್ ಬರುತ್ತೆ. ಆ ಡಾಟಾನು ಕೂಡ ಈಗ ಸಕ್ಸಸ್ಫುಲ್ ಆಗಿ ಈ ರೀತಿ ಸೇವ್ ಆಗುತ್ತೆ. ಈಗ ಕ್ಯಾಸ್ಟ್ ಇನ್ಕಮ್ದು ಕಾಲಮ್ ಕೂಡ ಕಂಪ್ಲೀಟ್ ಆಯಿತು. ಅದಾದ ನಂತರ ನೀವು ಕೆಳಗಡೆ ಬಂದು ನೀವೇನಾದ್ರು ವಿಕಲಚೇತನರ ಅಂತ ಕೇಳುತ್ತೆ. ಆಲ್ರೆಡಿ ಅದು ಕೂಡ PUCಯಲ್ಲಿ ಹಾಕಿದಾಗ ಅರ್ಜಿ ಅಲ್ಲೇ ಫಿಲ್ ಆಗಿರುತ್ತೆ. ನೀವು ಇಲ್ಲಿ ಮೇಲೆ ಪ್ರದರ್ಶಿಸಲಾದ ವಿವರಗಳು ಸರಿಯಾಗಿದೆ ಅನ್ನೋದು ಕಾಲಮ್ಗೆ ಎಸ್ ಅಂತ ಮಾಡಿ ಸೇವ್ ಟು ಪ್ರೊಸೀಡ್ ಅಂತ ಮಾಡ್ತು ಅಂದರೆ ಈ ಡಾಟಾನು ಕೂಡ ಸೇವ್ಡ್ ಆಗುತ್ತೆ. ಅದಾದ ನಂತರ ಇಲ್ಲಿ ಪರ್ಸನಲ್ ಡೀಟೇಲ್ಸು, ಇಲ್ಲಿ ವಿದ್ಯಾರ್ಥಿ ಹೆಸರು, ಫೋನ್ ನಂಬರು, Gmail ID ಮತ್ತು ಜಿಲ್ಲೆ, ತಾಲೂಕು ಹಾಗೆಯೇ ನಿಮ್ಮ ಪಿನ್ ಕೋಡ್ ನಂಬರು, ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಇದು ಅಷ್ಟೇ ಸ್ನೇಹಿತರೆ, ಇನ್ನು ಮತ್ತೆ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಮೇಲೆ ಪ್ರದರ್ಶಿಸಲಾದ ವಿವರಗಳು ಎಲ್ಲ ಕರೆಕ್ಟಾಗಿದೆ ಅಂತ ಎಸ್ ಅಂತ ಮಾಡಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ ರಿನ್ಯೂವಲ್ ಮಾಡಬೇಕಾದಾಗ ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಡಾಟಾ ಎಲ್ಲ ಸಕ್ಸಸ್ಫುಲ್ ಸಬ್ಮಿಟ್ ಆಗುತ್ತೆ. ಈಗ ಮೇಲ್ಗಡೆ ಬಂದು ಇಲ್ಲಿ ಗ್ರೀನ್ ಬಟನಲ್ಲಿ ನೆಕ್ಸ್ಟ್ ಅಂತ ಕಾಣ್ತಾ ಇದೆ ನೋಡಿ, ಆ ಬಟನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕಾಲೇಜು ಕೋರ್ಸ್ ಡೀಟೇಲ್ಸ್ನ ನೀವು ಇಲ್ಲಿ ಹಾಕಬೇಕಾಗ್ತದೆ. ಇಲ್ಲಿ ಮೊದಲಿಗೆ ನೀವು ಹೊರ ರಾಜ್ಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ, ನೀವು ಇದನ್ನು ನೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಿಮಗೆ ನೆಕ್ಸ್ಟ್ ಕಾಲಮಲ್ಲಿ ನೀವು ICIC CBSEಯಲ್ಲಿ 11th 12th ಓದಿದ್ದೀರಾ ಅಂತ ಕೇಳುತ್ತೆ, ಅದನ್ನು ಕೂಡ ನೋ ಅಂತ ಮಾಡ್ಕೊಳ್ಳಿ. ಅದಾದ ನಂತರ ಈ ರೀತಿ ಆಟೋಮೆಟಿಕ್ ಆಗಿ ನಿಮ್ಮ BA ಅಡ್ಮಿಷನ್ ಆಗಿರ್ತಕ್ಕಂಥ ಡಿಗ್ರಿ ಸ್ಟೂಡೆಂಟ್ ಫೆಚ್ ಆಗುತ್ತೆ ಆಟೋಮೆಟಿಕ್ ಆಗಿ. ನೀವೇನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಸಿಂಪಲ್ ಆಗಿ ಎಸ್ ಅಂತ ಮಾಡಿ ಈಗ ನಿಮ್ಮ ಎಲ್ಲ ಡಾಟಾನು ಕೂಡ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ನೀವು ಯೂನಿವರ್ಸಿಟಿ ನಂಬರ್ ಕೂಡ ನೀವು ಇಲ್ಲಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಕೂಡ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಮತ್ತೆ ಯಾವ ಕೋರ್ಸ್ ತಗೊಂಡಿದ್ದೀರಾ ಮತ್ತೆ ನೀವು ಇಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು 2 ಕಾಲಮ್ ಬರುತ್ತೆ. ಇಲ್ಲಿ ಮೊದಲಿಗೆ ಪ್ರವೇಶಾತಿನ ಯಾವ ರೀತಿ ಪಡ್ಕೊಂಡ್ರಿ ಅಂತ ನೀವು ಅಲ್ಲಿ ಕ್ಲಿಕ್ ಮಾಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಪ್ರವೇಶಾತಿದ ಒಂದು ಆಪ್ಷನ್ ಓಪನ್ ಆಗುತ್ತೆ. ಕೌನ್ಸಿಲಿಂಗ್ ಮುಖಾಂತರ ನಾಟ್ ರಿಕ್ವೈರ್ಡ್ ಕೌನ್ಸಿಲಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಯಾವ ಡೇಟಲ್ಲಿ ನಿಮ್ಮ ಕಾಲೇಜ್ ಕನ್ವಿನ್ಸ್ ಆಯಿತು ಅಂದ್ರೆ ಸ್ಟಾರ್ಟ್ ಆಯಿತು ಅಂತ ಕೇಳುತ್ತೆ, ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸೇವ್ ಟು ಪ್ರೊಸೀಡ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ.
ಈಗ ಈ ರೀತಿ ಒಂದು ಪಾಪ ಬರುತ್ತೆ. ಮೇಲೆ ನಮೂದಿಸಿದ ಎಲ್ಲ ವಿವರಗಳು ಸರಿಯಾಗಿದೆ ಅಂತ ನೀವು ಒಂದು ಕನ್ಫರ್ಮೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಓಕೆ ಅಂತ ಮಾಡಿ. ಅದಾದ ನಂತರ ಅದು ಕೂಡ ಗ್ರೀನ್ ಅಲ್ಲಿ ತೋರಿಸುತ್ತೆ. ಈಗ 2ನೇ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅಂತ ಮಾಡಿ. ಈಗ ಫೈನಲ್ ಸ್ಟೇಜು ಇದು ಹಾಸ್ಟೆಲ್ ಡೀಟೇಲ್ಸ್ನ ಕೇಳುತ್ತೆ. ನೀವು ಹಾಸ್ಟೆಲಲ್ಲಿ ಓದ್ತಿದ್ದೀರಾ ಇಲ್ವಾ ಅಂತ. ನೀವು ಡೇಸ್ ಕಲರ್ ಆಗಿತ್ತು ಅಂದರೆ, ನೀವು ಹಾಸ್ಟೆಲ್ ಆಗಿತ್ತು ಅಂದರೆ ನೋ ಅಂತ ಮಾಡಿ. ಡೇಸ್ ಕಲರ್ ಅಂದರೆ ಡೈಲಿ ಮನೆಯಿಂದ ಕಾಲೇಜ್ಗೆ ಹೋಗ್ತಾ ಇದ್ರೆ ಅಂಥವ್ರು ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಪಾಪ ಬರುತ್ತೆ, ಓಕೆ ಅಂತ ಮಾಡಿ. ಇದನ್ನು ಕೂಡ ಸೇವ್ ಅಂತ ಮಾಡಿ. ನೀವು ಇಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳಾಗಿದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಡೇಸ್ ಕಲರ್ ಆಗಿದ್ರೆ ಎಸ್ ಅಂತ ಮಾಡ್ಕೊಳ್ಳಿ. ಇದೇ ಸಿಂಪಲ್ ಅಷ್ಟೇ. ಇದು ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ. ಅದಾದ ನಂತರ ಫೈನಲ್ ಅಲ್ಲಿ ಚೆಕ್ NSP ಒನ್ ಟೈಮ್ ರಿಜಿಸ್ಟ್ರೇಷನ್ OTR ನಂಬರ್ ಅಂತ ಕೇಳುತ್ತೆ. ಈ ವರ್ಷದಿಂದ ಹೊಸದಾಗಿ ಈ ಕಾಲಮ್ ಓಪನ್ ಆಗ್ತದೆ. OTR ನಂಬರ್ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಂತ ಒಂದು ಆ್ಯಪ್ ಇರುತ್ತೆ. ನೀವು ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ಗೆ ಬಂದು NSP OTR ಅಂತ ನೀವು ಅಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ಲ NSP OTR ಅಂತ, ಈ ರೀತಿ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ವೆಯ್ಟ್ ಮಾಡಿ, ನಾನು ಕೂಡ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ. ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ನೀವು ಓಪನ್ ಅಂತ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಡಿದ ನಂತರ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಈ ರೀತಿ ನಿಮಗೆ ಇಂಟರ್ಫೇಸ್ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ ಅಂದರೆ ಇಲ್ಲಿ 2ನೇ ಆಪ್ಷನ್ ರಿಜಿಸ್ಟರ್ ಅಂತ ಇದೆ ನೋಡಿ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮಗೆ 4 ಸ್ಟೆಪ್ಗಳು ಬರುತ್ತೆ. ಮೊದಲನೇದು ಬಂದು ಗೈಡ್ಲೈನ್ಸ್, 2ನೇದು ರಿಜಿಸ್ಟರ್ ಮೊಬೈಲ್ ನಂಬರು, 3ನೇದು KYC, 4ನೇದು ಫಿನಿಶ್ ಅಂತ ಬರುತ್ತೆ. ಕೆಳಗಡೆ 2 ಕನ್ಸಲ್ಟ್ ಬಾಕ್ಸ್ ಇದೆ, ಕೆಳಗಡೆ ಬಂದು ಅದನ್ನು ಟಿಕ್ ಮಾಡಿ ನೆಕ್ಸ್ಟ್ ಅಂತ ಮಾಡಿ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನಿಮ್ಮ ಫೋನ್ ನಂಬರ್ನ ಕೊಟ್ಟು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅಲ್ಲಿ ಫೋನ್ ನಂಬರನ್ನು ಕಾಲಮ್ಗೆ ನಿಮ್ಮ ಫೋನ್ ನಂಬರ್ನ ಟೈಪ್ ಮಾಡಿ ಅಲ್ಲಿ ಪಕ್ಕದಲ್ಲಿ ಸೆಂಡ್ OTP ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ಮತ್ತೆ ನೀವು ಕೆಳಗಡೆ ಇಲ್ಲಿ ಒಂದು ಕ್ಯಾಪ್ಸ ಕಾಣುತ್ತೆ, ಆ ಕ್ಯಾಪ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಕ್ಯಾಪ್ಸ ಫಿಲ್ ಮಾಡಿದ ನಂತರ ಮತ್ತೆ ನೀವು ಕೆಳಗಡೆ ಬಂದು ವೆರಿಫೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಪೇಜ್ ಮತ್ತೆ ಈ ರೀತಿ KYC ಅಂತ ಓಪನ್ ಆಗ್ತದೆ. ಇಲ್ಲಿ ಐ ಹ್ಯಾವ್ ಎ ಆಧಾರ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ನ ಆ ಬಾಕ್ಸಲ್ಲಿ ಹಾಕಬೇಕಾಗ್ತದೆ. ಹಾಕಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ಒಂದು ಕನ್ಸಲ್ಟ್ ಬಾಕ್ಸ್ ಬರುತ್ತೆ. ಇಲ್ಲಿ ಕೆಳಗಡೆ ಬಂದು ಐ ಅಗ್ರಿ ಅಂತ ನೀವು ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಮೊಬೈಲಲ್ಲಿ ಎಲ್ಲ ಪರ್ಮಿಷನ್ ಕೂಡ ಇಲ್ಲಿ ಅಲೋ ಅಂತ ಕೇಳುತ್ತೆ, ಅಲೋ ಅಂತ ಮಾಡಿ. ನಂತರ ನಿಮಗೆ ಫ್ರಂಟ್ದು ಕ್ಯಾಮ್ರಾ ಈ ರೀತಿ ತೆರ್ಕೊಳ್ಳುತ್ತೆ. ಇವಾಗ ನೀವು ಇನ್ನು ಫೋಟೋನ ಇಲ್ಲಿ ಸೆರೆ ಹಿಡಿಬೇಕಾಗುತ್ತೆ. ಸೆರೆ ಹಿಡಿದ ನಂತರ ಫೋಟೋ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗಿ ನಿಮ್ಗೆ ಈ ರೀತಿ ಒಂದು ಕನ್ಫರ್ಮೇಷನ್ ಕೂಡ ಬರುತ್ತೆ. NPCI ಮ್ಯಾಪರ್ ಸ್ಟೇಟಸ್ ಯುವರ್ ಬ್ಯಾಂಕ್ ಅಕೌಂಟ್ ಈಸ್ ಸೀಡೆಡ್ ಟು ಆಧಾರ್ NPCI ಮ್ಯಾಪರ್ ಅಂದರೆ ನಿಮ್ಮ ಅಕೌಂಟ್ಗೆ DBT ಲಿಂಕ್ ಆಗಿದೆ ಅಂತ ಅರ್ಥ. ಯಾವ ಬ್ಯಾಂಕ್ ಕೂಡ ಲಿಂಕ್ ಆಗಿದೆ ಅನ್ನೋ ಬ್ಯಾಂಕ್ ಡೀಟೇಲ್ಸ್ನು ಕೂಡ ಅಲ್ಲಿ ತೋರಿಸುತ್ತೆ. ನೀವು ಈ ಪಾಪಪ್ನ ಓಕೆ ಅಂತ ಮಾಡಿ. ಅದಾದ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಫೋಟೋ ಹಾಗೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ಅಡ್ರೆಸ್ಸು ಕೂಡ ಅಲ್ಲಿ ಶೋ ಆಗ್ತಾ ಇದೆ. ಅದಾದ ನಂತರ ಇಲ್ಲಿ ಕೆಳಗಡೆ ಬಂದು ನೀವು ಇಲ್ಲಿ ನಿಮ್ಮ ಮದರ್ ನೇಮ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಆ ರೀತಿ ನಿಮ್ಮ ತಂದೆ ತಾಯಿ ಹೆಸರನ್ನ ಹಾಕಬೇಕು. ಮೊದಲಿಗೆ ನಿಮ್ಮ ತಾಯಿ ಹೆಸರು, ಅದಾದ ನಂತರ ನಿಮ್ಮ ತಂದೆ ಹೆಸರನ್ನ ಹಾಕಿ. ಇಲ್ಲಿ ಇಮೇಲ್ ID ನ ಹಾಕೋ ನೆಸೆಸರಿ ಇಲ್ಲ. ಅದಾದ ನಂತರ ನೀವು ಕೆಳಗಡೆಯಲ್ಲಿ ನೆಕ್ಸ್ಟ್ ಅಂತ ಮಾಡಿ. ಸಿಂಪಲ್ ಸ್ನೇಹಿತರೆ, ಇಷ್ಟೇ. ಈಗ ನೋಡಿ, ಯು ಹ್ಯಾವ್ ಎ ಸಕ್ಸಸ್ಫುಲ್ಲಿ ಫಿಲ್ಡ್ ಫ್ರಮ್ ಯುವರ್ OTR ನಂಬರ್ ಅಂತ ಹೇಳಿ ಒಂದು OTR ನಂಬರ್ ಕೂಡ ಇಲ್ಲಿ ಜನರೇಟ್ ಆಗುತ್ತೆ. ಈ OTR ನಂಬರ್ನ ಬಳಸ್ಕೊಂಡು ನೀವು ಸ್ಕಾಲರ್ಶಿಪ್ಗೆ ಸಕ್ಸಸ್ಫುಲ್ಲಾಗಿ ಅಪ್ಲೈ ಮಾಡ್ಬೋದು. ಈಗ SSP ಪೋರ್ಟಲ್ ಬಂದಿದ ನಂತರ ಅಲ್ಲಿ ನೀವು ಲಾಗಿನ್ ಮಾಡಿಕೊಂಡು ನೀವು ಮೊದಲೇ ಅಪ್ಲೈ ಮಾಡಿರತಕ್ಕಂಥ ಎಲ್ಲ ಸ್ಟೆಪ್ಗಳು ಕಂಪ್ಲೀಟ್ ಆಗಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು 4 ಹಂತಗಳು ಕಂಪ್ಲೀಟ್ ಆಗಿದೆ. 5ನೇ ಹಂತದಲ್ಲಿ ಇದು ಸ್ಟಾಪ್ ಆಗಿದೆ. ನಾನೀಗ 5ನೇ ಹಂತದ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚೆಕ್ NSP ಒನ್ ಟೈಮ್ ರಿಜಿಸ್ಟ್ರೇಷನ್ OTR ನಂಬರ್ ಅಂತ ತೋರಿಸ್ತಾ ಇದೆ. ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ OTR ನಂಬರ್ನ ಈ ಬಾಕ್ಸಲ್ಲಿ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆದ ನಂತರ ನಿಮಗೆ ಒಂದು ಪ್ರಿವ್ಯೂ ಕೂಡ ಓಪನ್ ಆಗ್ತದೆ. ಸ್ಕಾಲರ್ಶಿಪ್ ಪ್ರಿವ್ಯೂ ನೀವು ಹಾಕಿದಂಥ ಎಲ್ಲ ಬಾಕ್ಸ್ಗಳು ಕರೆಕ್ಟಾಗಿ ಫಿಲ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಕೆಳಗಡೆ ಬಂದು ಅಲ್ಲಿ ಒಂದು ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆದ ನಂತರ ಮತ್ತೆ ನೀವು ಇಲ್ಲಿ ಪ್ರಿಂಟ್ ಅಕ್ಲಾನ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಒಂದು PDF ಅಂದರೆ ನೀವು ಹಾಕಿದಂಥ ಅರ್ಜಿದ ಫಾರಮ್ ಒಂದು ಓಪನ್ ಆಗ್ತದೆ. ಈ PDF ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಈ ಕಾಪಿನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. PDF ಅಲ್ಲಿ ಬೇಕಾ ಎಕ್ಸೆಲ್ ಬೇಕಾ ಅಂತ ಕೇಳುತ್ತೆ. ನಿಮ್ದು ಯಾವ ರೀತಿ ಬೇಕು, PDF ಅಲ್ಲಿ ಬೇಕಿತ್ತು ಅಂದ್ರೆ PDF ಅಂತ ಚೂಸ್ ಮಾಡ್ಕೊಂಡು ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಈಸಿಯಾಗಿ ನೀವು OTR ನಂಬರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇದಾಗಿತ್ತು ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.